ನರಕಗಳ ವರ್ಣನೆ ಮಾಡ್ತಾ ಬೇರೆ ಬೇರೆ ಹೆಸರುಗಳನ್ನ ಹೇಳಿ ತಪ್ಪುಗಳಿಗೆ ಶಿಕ್ಷೆ ಎನ್ನುವ ದೃಷ್ಟಿಯಲ್ಲಿ ಅನೇಕ ವಿಷಯಗಳನ್ನ ಹೇಳ್ತಾ ಬಂದ್ರು. ಅದರಲ್ಲಿ ಪಿತೃದೇವತೆಗಳನ್ನು ಅತಿಥಿಗಳನ್ನು ಉಣಿಸದೆ ತಾನೊಬ್ಬನೇ ಉಂಡ ಅಂದ್ರೆ ಅವನು ಲಾಲಾಭಕ್ಷ ಅನ್ನೋದ್ರಲ್ಲಿ ಸೇರ್ತಾನೆ ಅಂತ ಹೀಗೆಲ್ಲ ಹೇಳ್ತಾ ಬಂದು ಆ ಅರಗು ಮಾಂಸ ತುಪ್ಪ ಎಳ್ಳು ಆಮೇಲೆ ಲೋಹ ಉಪ್ಪು ಇದನ್ನೆಲ್ಲ ಕೊಂಡುಕೊಳ್ಳುವವನು. ಅದು ವಿಶೇಷವಾಗಿ ಬ್ರಾಹ್ಮಣನಿಗೆ ಹೇಳಿದ್ದು, ಬೇರೆಯವರಿಗೆ ಯಾರಿಗೂ ಹೇಳಿಲ್ಲ. ಅವರಿಗೆ ಕೊಂಡುಕೊಂಡು ತಗೊಳ್ಳುವ ಅಂದ್ರೆ ಇದನ್ನೆಲ್ಲ ಅವನು ಮಾರಾಟ ಮಾಡಿ ಅದನ್ನ ತಗೊಳ್ಳೋದಾದ್ರೂ ಸರಿ, ಸ್ವೀಕರಿಸುವುದಾದ್ರೂ ಸರಿ, ಅಂದ್ರೆ ಕೊಡುವುದಾದ್ರೂ ಸರಿ, ಮಾಡಬಾರ್ದು. ರಂಗೋಪಜೀವಿ ಕೈವರ್ತ ಕುಂಡಾಶೀಕರದಸ್ತಥಾ ಸೂಚಿ ಮಾಹಿಷಕಶ್ಚೈವ ಪರ್ವಕಾರಿ ಚ ಯೋ ದ್ವಿಜಃ. ಮಾರ್ಜಾರ ಕುಕ್ಕುಟಚ್ಛಾಗ ಶ್ವವರಾಹ ವಿಹಂಗಮ ಪೋಷಯನ್ನರಕಂ ಯಾತಿ ತಮೇವ ದ್ವಿಜಸತ್ತಮ. ಆ ಬ್ರಾಹ್ಮಣ ಬೆಕ್ಕು, ಕೋಳಿ, ಕುರಿ, ನಾಯಿ, ಹಂದಿ, ಹಕ್ಕಿಗಳನ್ನೆಲ್ಲ ಸಾಕ್ತಾನೆ ಅಂದ್ರೆ ಅವನು ನರಕಕ್ಕೆ ಹೋಗ್ತಾನೆ. ಹಿಂದೆ ಅದನ್ನು ಹೇಳಿದ್ರು, ಅದೇ ನರಕಕ್ಕೆ ಹೋಗ್ತಾನೆ. ಇದು ಬ್ರಾಹ್ಮಣ ವೃತ್ತಿಯವನಿಗೇನೆ ಹೇಳಿದ್ದು ಕೂಡ. ಅಂದ್ರೆ ಬೇರೆಯವರಿಗೆ ಸಮಸ್ಯೆ ಇಲ್ಲ. ಅಧ್ಯಯನ ಮಾಡಬೇಕಾದವನು ಇದನ್ನು ನೋಡ್ಕೊಳ್ತಾ ಕೂಡುತ್ತಾನೆ ಅಂದ್ರೆ ಅವನಿಗಿಷ್ಟು ದೋಷಗಳಿವೆ ಅಂತ. ಅಲ್ಲಿ ಹಸು ಹೇಳಲಿಲ್ಲ ನೋಡಿ, ಅದು ಸಾಕ್ಬೇಕು ಅಂತ ಅರ್ಥ. ಉಳಿದಂತೆ ಬೆಕ್ಕು, ಕೋಳಿ, ಕುರಿ, ನಾಯಿ, ಹಂದಿ ಮತ್ತು ಅವರು ನಾಯಿ ಮತ್ತೆ ಹಂದಿನ ಒಟ್ಟೊಟ್ಟಿಗೆ ಹಾಕ್ತಾರೆ. ಬೈಯುವಾಗ್ಲೂ ಎಲ್ರು ಹಂಗೆ ಬೈತಾರೆ, ನಾಯಿ ಹಂದಿ ಅಂತ, ಕಿತ್ತಾಡ್ತಾರೆ ಅಂತ. ಮತ್ತೆ ಹಕ್ಕಿ, ಅಂದ್ರೆ ಈ ಹಕ್ಕಿಯ ಜೊತೆಗೆ ಕುಕ್ಕುಟ ಸೇರಿಸ್ಲಿಲ್ಲ. ಅದು ಹಕ್ಕಿ ಅಲ್ಲ ಅನ್ನೋದು ಆ ವಿಭಾಗಗಳಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ರಂಗೋಪಜೀವಿ ಕೈವರ್ತ ಕುಂಡಾಶಿ ಗರದಸ್ತಥ ಸೂಚಿ ಮಾಹಿಷಕಶ್ಚೈವ ಪರ್ವಕಾರಿ ಚ ಯೋ ದ್ವಿಜಃ. ನಟ, ಮಲ್ಲ ವೃತ್ತಿಯನ್ನ ನಡೆಸುವವನು, ಆಮೇಲೆ ಈ ಮೀನು ಹಿಡಿಯುವ ಕೆಲಸ, ಮತ್ತೆ ಕುಂಡಾಶಿ ಅಂದ್ರೆ ಇನ್ನೊಬ್ಬನಿಂದ ಮಗನನ್ನ ಪಡೆದವ ಅಥವಾ ಪಡೆದವಳು, ವಿಷವನ್ನ ಕೊಟ್ಟವನು. ಆಮೇಲೆ ಏನಿದೆ, ಸೂಚಿ ಮಾಹಿಷಕಶ್ಚೈವ
ಪರ್ವಕಾರಿ ಚ ಯೋದ್ವಿಜ. ಸೂಚಿ ಎನ್ನುವುದು ಒಂದು ನರಕದ ಹೆಸರು ಅನ್ಸುತ್ತೆ. ಒಂದು ನಿಮಿಷ. ಸ್ತ್ರೀಯ ಆಶ್ರಯದಲ್ಲಿ ಅವಳು ಮಾಡುವ ಅಂದ್ರೆ ಅವಳನ್ನು ದುರುಪಯೋಗ ಪಡಿಸಿಕೊಂಡು ಅದರಿಂದ ದುಡ್ಡು ಮಾಡುವವ. ಆಮೇಲೆ ದುಡ್ಡನ್ನ ಆ ಬಡ್ಡಿ ಕೊಡುವುದು ಅಂತ ಹೇಳ್ತಾರಲ್ಲ, ಅದಕ್ಕೆ ಬಡ್ಡಿಯಿಂದ ಬದುಕುವವ ಪರ್ವಕಾರಿ ಅಂದ್ರೆ. ಆಗಾರದಾಹಿ ಮನೆಗೆ ಬೆಂಕಿ ಇಟ್ಟವ. ಮಿತ್ರಘ್ನ ಮಿತ್ರದ್ರೋಹ ಮಾಡಿದವ. ಶಾಕುನಿಹಿ ಏನು ನಿಮಗೆ ಸೂಚನೆ ಚೆನ್ನಾಗಿದೆ ಅಂತ ಸುಮ್ನೆ ಅವನಿಗೆ ಏನು ಗೊತ್ತಿಲ್ಲ, ಆದ್ರೆ ಖಂಡಿತ ಇಲ್ಲೊಂದು ಸಮಸ್ಯೆ ಇದೆ ಅಂತ ದೊಡ್ಡದಾಗಿ ಬೊಬ್ಬೆ ಹೊಡೆಯುವವನಿಗೆ. ಗ್ರಾಮ ಯಾಜಕ ಸಿಕ್ಕಿದವರಿಗೆಲ್ಲ ಪೌರೋಹಿತ್ಯ ಮಾಡುವವ. ಯಾರಿಗೆ ಅಗತ್ಯ ಇದೆ, ಯಾರಿಗೆ ಆಸಕ್ತಿ ಇದೆ, ಯಾರಿಗೆ ಸಾಮರ್ಥ್ಯ ಇದೆ, ಇದು ಯಾವುದನ್ನು ಗಮನಿಸದೆ ಎಲ್ಲರ ಹತ್ರನೂ ಹೋಮ ಮಾಡಿಸಿ ದುಡ್ಡು ಸಂಗ್ರಹ ಮಾಡುವವ. ಇವರೆಲ್ಲ ರುಧಿರಾಂಧೇ ಪತತ್ಯಂತೆ, ಕತ್ತಲಿನ ನೆತ್ತರಿನ ಗುಂಡಿಯಲ್ಲಿ ಬಿದ್ದು ಇವರೆಲ್ಲ ಕೊಳಿತಾರೆ. ಸೋಮಂ ವಿಕ್ರೀಡತೆ ಚ ಯೇ. ಇನ್ನು ಸೋಮ ಅಂದ್ರೆ ವಸ್ತುತಃ ಒಂದು ಯಜ್ಞದಲ್ಲಿ ಯಾವುದೇ ಪದಾರ್ಥವನ್ನ ಕೊಂಡು ತರಬಾರದು ಅಂತಿರುವುದು. ಸಂಪಾದಿಸಿಕೊಂಡು ಬರಬೇಕು. ಅಂದ್ರೆ ಹೋಗಿ ಅದು ಕಾಡಿನಲ್ಲಿ ಬೆಳೆಯುವಂಥದ್ದು, ಅಲ್ಲಿ ಯಾವುದು ಕೂಡ ಅಂಗಡಿಯಲ್ಲಿ ಸಿಗುವಂಥದ್ದು ಅಂತ ನಮ್ಗೆ ಈಗ ಅನ್ಸುದು. ಹಿಂದೆ ಯಾವುದು ಕೂಡ ಯಜ್ಞದ ಪದಾರ್ಥಗಳು ಅಂಗಡಿಯಲ್ಲಿ ಸಿಗುವಂಥದ್ದಲ್ಲ. ಅದನ್ನ ಬೇರೆ ಬೇರೆ ಸಮಿತಿಗಳನ್ನ ಕಾಡಿಗೆ ಹೋಗಿ ಮರಗಳ ಹತ್ರ ಬೇಡ್ಬೇಕಷ್ಟೆ. ಮರಗಳ ಹತ್ರ ಬೇಡಿ ಕೇಳಿ ತರಬೇಕು. ಹೂವಾಗ್ಲಿ ಹಣ್ಣಾಗ್ಲಿ ಯಾವುದೇ ಆಗ್ಲಿ. ಮತ್ತೆ ಅಲ್ಲಿ ಪಂಚಫಲ ಅಂತೆಲ್ಲ ನಾವೀಗ ಅದಕ್ಕೇನೇನೋ ಹೆಸರು ಕೊಟ್ಟು ಅಷ್ಟರಲ್ಲಿ ಮಾಡೋದು. ಅಲ್ಲಿ ಕಾಡಿನಿಂದ ಸಿಗುವ ದೇಶಿ ತಳಿಗಳ ಯಾವುದೇ ಹಣ್ಣುಗಳನ್ನಾದ್ರೂ ಕೂಡ ಸರಿ, ಯಜ್ಞಕ್ಕಾಗಿ ಕೊಂಡು ತರುವಂತದ್ದಲ್ಲ. ವಿಕ್ರೀಣತೆ ಚ ಯಃ ಮಖಃ ಗ್ರಾಮಹಂತ ಚ ಯಾತಿ ವೈತರಣೀಂ ನರಃ. ಯಜ್ಞವನ್ನ ನಿಲ್ಲಿಸಿದವನು, ಊರನ್ನೇ ಬಲಿ ಕೊಟ್ಟವನು, ಅಂದ್ರೆ ಯಾವುದೋ ರೋಗಕ್ಕೆ ಕಾರಣ ಆಗುವ ಹಾಗೆ ಆ ಊರನ್ನೇ ನಷ್ಟ ಮಾಡಿದವನು. ಕೆಲವೊಂದು ಸರ್ತಿ ಗ್ರಾಮವನ್ನು ಗುಳೆ ಎಬ್ಬಿಸಿ ಸುಳ್ಳು ಹೇಳಿ ಇಲ್ಲೇನೋ ಇದೆ ಅಂತ ಹೇಳಿ ಹೆದರಿಸಿ ಓಡಿಸುದು, ಅಥವಾ ಏನಾದ್ರೂ ಒಂದು ಭೂತವನ್ನ ಪ್ರಯೋಗ ಮಾಡಿ ಜನರನ್ನ ಅಲ್ಲಿಂದ ಅಥವಾ ಕೊಲ್ಲಿಸುವುದು, ಅಥವಾ ವಿಷಯಕ್ಕೆ ನಾಶ ಮಾಡುದು. ಇಂಥದ್ದು ಒಂದು ಇಡೀ ಊರನ್ನೇ ಗುಳೆ ಎಬ್ಸುದು, ಅವರನ್ನ ಜಾಗ ಖಾಲಿ ಮಾಡಿಸುದು. ಇದು ವೈತರಣಿ ಅನ್ನುವ ನದಿಯ, ವೈತರಣಿ ಅಂದ್ರೆ ಕೀವು ಮಾಂಸ ರಕ್ತಗಳ ರಾಶಿ, ಅದು ಹರಿತಾ ಇರುವುದರ ಮಧ್ಯದಲ್ಲಿ ಹೋಗಿ ಬೀಳ್ತಾನೆ. ರೇತಃ ಪಾತಾದಿಕರ್ತಾರೋ ಮರ್ಯಾದಾ ಭೇದಿನೋ ಯೇ ತೇ ಕೃಷ್ಣೇ ಯಾಂತ್ಯ ಶೌಚಾಶ್ಚ ಕುಹಕಾ ಜೀವಿನಶ್ಚಯೇ. ರೇತಃ ಪಾತಾದಿಕರ್ತಾರಃ ವೀರ್ಯವನ್ನ ಕುಡಿಸುವವ, ಚೌಕಟ್ಟನ್ನ ಮರ್ಯಾದ ಅಂದ್ರೆ ಒಂದು ನಿಯಮವನ್ನ, ಸಾಮಾಜಿಕ ನಿಯಮವನ್ನ ಮೀರುವವ, ಅವರು ಕೂಡ ಆ ಕತ್ತಲೆಯ ಕೋಣೆಯನ್ನ ಸೇರ್ತಾರೆ. ಮತ್ತು ಅಶೌಚಾಹ
ಅಶೌಚ ಅಂದ್ರೆ ಶುಚಿ ಇಲ್ಲದವರು, ಕೆಟ್ಟ ರೀತಿಯಿಂದ ಬದುಕುವವರು, ಅಪವಿತ್ರವಾದ ವೃತ್ತಿಯಲ್ಲಿ ಇರುವವರು, ಅಪವಿತ್ರವಾದ ರೀತಿಯಲ್ಲಿ ಬದುಕುವವರು, ಕುಹಕ ಜೀವಿ. ನೇರವಾದ ಜೀವನ ಇಲ್ವೇ ಇಲ್ಲ. ಏನು ಮಾತಾಡುವುದಕ್ಕೂ ಅದು ಒಂದು ಮಾತು ಕೊಟ್ಟ ಮೇಲೆ ಅದರಂತೆ ಬದುಕುವುದು ಇಲ್ವೇ ಇಲ್ಲ. ಅವ್ರಿಗೆ ಬೇಕಾದಾಗ ಇವ್ರಿಗೆ ಬೇಕಾದ ಅದನ್ನ ಕಪಟಿಗಳು ಅಂತಾನು ಹೇಳ್ಬೋದು. ಮೋಸ ಮಾಡ್ಕೊಂಡೇ ಬದುಕುದು, ಒಬ್ರಿಗೊಬ್ರಿಗೆ ಮೋಸ ಮಾಡುದು. ಇವ್ರ ಹತ್ರ ಸಾಲ ತಗೊಳ್ಳೋದು, ಇನ್ನೊಬ್ಬರ ಹತ್ರ ಸಾಲ ತಗೊಂಡು ಅದನ್ನ ಇವ್ರಿಗೆ ತೀರ್ಸಿದ್ದ ಹಾಗೆ ಹೇಳೋದು, ಅವ್ರಿಗೆ ಸಾಲ ತೀರ್ಸ್ಲಿಕ್ಕೆ ಮತ್ತೊಬ್ಬರ ಹತ್ರ ಸಾಲ ತಗೊಳ್ಳೋದು. ಅಥವಾ ಬೇಕಾದಷ್ಟಿದೆ ಸರ್ಕಾರದಲ್ಲಿ ಇಂತಿಂತ ಸ್ಕೀಮ್ಗಳಿಗೆ ಹೆಸರು ಕೊಟ್ಟು ನಮ್ಮ ಹತ್ರ ಜಮೀನಿದೆ ನಮ್ಗೆ ದುಡ್ಡು ಬೇಕು ಅಂತ ತಗೊಳ್ಳೋದು. ಆಮೇಲೆ ಜಮೀನೇ ಇಲ್ಲ, ಬೆಳೆ ನಾಶ ಆಯ್ತು ಅಂತ ಸರ್ಟಿಫಿಕೇಟ್ ಕೊಟ್ಟು ಸಾಲ ಮನ್ನಾ ಮಾಡಿಸ್ಕೊಳ್ಳೋದು. ಈ ತರ ಏನೇನೋ ಇದೆ. ನಾವು ಎಷ್ಟು ತರದ್ದು ಹೇಳ್ತೀವೋ ಎಲ್ಲ. ಅದು ಈಗ ನಡೆಯುವ ಸೈಬರ್ ಕ್ರೈಮ್ಗಳಿಂದ ಆಗುವ ಮೋಸಗಳಿರ್ಬಹುದು, ಈ ಗ್ರಾಮಗಳಲ್ಲಿ ಆಗ್ಬೋದು, ಹಳ್ಳಿ ಪೇಟೆಗಳಲ್ಲಿ ಆಗ್ಬೋದು, ಎಲ್ಲಿಯಾದ್ರೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಕುಹಕಗಳು ನಡೀತಾವಲ್ಲ, ಅದನ್ನೇ ಜೀವನವಾಗಿಸಿಕೊಂಡವನು. ಅಂದ್ರೆ ಬೇರೆ ಉದ್ಯೋಗವೇ ಇಲ್ಲ, ಮೋಸ ಮಾಡಿಯೇ ಇನ್ನೊಬ್ರಿಗೆ ಹಾನಿ ಮಾಡಿಯೇ ಅವರ ಬೇಸು ಬೀಳಿಸಿಯೇ ಬದುಕು ನಡೆಸುವವನು. ಅಸಿಪತ್ರ ವನಂ ಯಾತಿ ವನಚ್ಛೇದಿ ವೃಥೈವ ಯಃ. ಅಸಿಪತ್ರ ಅಂದ್ರೆ ಖಡ್ಗದ ಎಲೆಗಳಂತೆ ಇಡೀ ಕಾಡಿನಲ್ಲಿ ತುಂಬಿರುತ್ತೆ ಎಲ್ಲ. ಅಂದ್ರೆ ಅದು ಬಾಗಿರುವ, ನಿಮಗೆ ಕೇರಳದ ಶೈಲಿಯಲ್ಲಿ ಇರುವಂತದ್ದಾದ್ರೆ ಗೊತ್ತಿರುತ್ತೆ, ಅದು ಸುತ್ತಿ ಇಡುವಂತದ್ದಾಗಿರುತ್ತೆ ಖಡ್ಗ. ಅಂತದ್ದೆಲ್ಲ ಎಲ್ಲ ಕಡೆಗೆ ಹೂ ಗಿಡಗಳು ಅರಳಿದಂತೆಯೇ ನಮ್ಮಲ್ಲಿ ಕೇದಗೆಯ ಹೂ ಅಂತಿರುತ್ತೆ, ಹಾಗೆ ಅದೆಲ್ಲ ಕಡೆಗೆ ಎಳೆಗಳಾಗಿ ಬಿಟ್ಟುಕೊಂಡಿರುತ್ತೆ. ಅದು ಹರಿತ ಅಂದ್ರೆ ಎರಡೂ ಭಾಗ ಅತ್ಯಂತ ಚೂಪಿರುತ್ತೆ. ಅದು ಅದೇ ಪತ್ರವಾಗಿ ಇಡೀ ವನದಂತೆ ತುಂಬಿಕೊಂಡಿರುತ್ತೆ. ಅದರ ಮಧ್ಯದಲ್ಲಿ ಓಡಿಸ್ತಾರೆ ಯಾರನ್ನ? ವನಚ್ಛೇದಿ, ಮರಗಳನ್ನ ಕಡಿಯುವವನನ್ನ. ಕಾರಣ ಇಲ್ಲದೆ. ಅಂದ್ರೆ ಈಗ ಮನೆ ಮೇಲೆ ಬಿದ್ದಿದೆ, ಆಗ ಮನೆ ಮತ್ತೆ ಕಟ್ಟಬೇಕು ಅಂದ್ರೆ ಆ ಮರ ಕಡಿಲೇಬೇಕು ಅಂತ ಯಾವುದೋ ಅನಿವಾರ್ಯ ಪ್ರಸಂಗ ಇದ್ದಾಗ ಕಡಿಯೋನು ಮಾತ್ರ ಅಲ್ಲ, ಕಡಿಯೋನನ್ನ ಆದೇಶ ಮಾಡ್ತಾನಲ್ಲ ಕಡಿ ಅಂತ, ಅವನು ಸೇರಿ ಅವನೇ ನಿಜವಾದ ಅದರಲ್ಲಿ ದೋಷಿ. ಅಂಥ ಮಂದಿಯ ಬದುಕಿನಲ್ಲಿ ಅಂದ್ರೆ ಇನ್ನು ಇದು ಒಂದಲ್ಲ, ಹೀಗೆ ಇಡೀ ಕಾಡನ್ನ ಅಸ್ತ್ರಾಯಪಟ್ಟು ಮಾಡುದು ಅಂತ ಹೇಳ್ತಾರೆ. ತಪ್ಪು ಹೊಸದಾಗಿ ಹೇಳ್ಬಾರ್ದು. ಇಡೀ ನುಂಗಿ ಬಿಡುತ್ತಾರೆ, ಕಾಡುಗಳನ್ನೇ ನುಂಗಿ ಬಿಡುತ್ತಾರೆ. ಅಂತಹ ನುಂಗಣ್ಣಗಳಿಗೆ ಅಸಿಪತ್ರವನ ಅಂತ ಅತ್ಯಂತ ಘೋರವಾದ ಶಿಕ್ಷೆ ಇರುತ್ತೆ. ಮರಗಳಿಗೆ ಯಾವತ್ತೂ ಕೂಡ ಎಷ್ಟೇ ಪ್ರಸಂಗ ಬಂದರೂ ಕೂಡ ಅವುಗಳಿಗೆ ಅನ್ಯಾಯ ಮಾಡಬಾರದು. ಅವುಗಳನ್ನ ಭಾರತೀಯ ಚಿಂತನೆಯಲ್ಲಿ ಅವುಗಳಿಗೆ ವಿಶಿಷ್ಟವಾದ ಸ್ಥಾನ ಇದೆ, ಅವುಗಳಿಗೆ ಗೌರವ ಕೊಡಬೇಕು ಅಂತ. ಆದ್ರೆ ನಾವು ಯೋಚನೆ ಮಾಡದೆ, ಅವುಗಳ ಪರ್ಮಿಷನ್ ಅನ್ನು ಕೇಳದೆ, ಅನಿವಾರ್ಯವಾದ ಪ್ರಸಂಗದಲ್ಲಾದ್ರೂ ಸರಿ ಅವುಗಳಿಗೆ ಪರಿಹಾರ ಮಾಡಿ ಹೇಳಬೇಕು. ಬೇರೆ ಗಿಡಗಳನ್ನು ನೆಟ್ಟು ನನಗಿದು ಕಡಿಲೇಬೇಕಾದ ಸ್ಥಿತಿ ಇದೆ, ಲಕ್ಷ ಜಪ ಮಾಡುವುದು, ಎಷ್ಟು ಕ್ರಮಗಳಿವೆ. ಆಶ್ಚರ್ಯ ಆಗುತ್ತೆ. ಇದೆಲ್ಲ ಗೊತ್ತಿಲ್ಲದೆ ಇವತ್ತು ಎಷ್ಟು ಆರಾಮವಾಗಿ ಕಡಿದು ನಾಳೆ ಇದು ಒಂದಲ್ಲ, ಅವನಿಗೆ ಮುಂದಿನ ಜನ್ಮದಲ್ಲಿ ಮಕ್ಕಳಾಗಲ್ಲ ಅಂತಿದೆ. ಆಮೇಲೆ ಅವನು ಏನೇ ಕೆಲಸಕ್ಕೆ ಕೈ ಹಾಕಿದ್ರು ಅದು 100 ಶ್ರಮ ಹಾಕಿದ್ರೆ ಒಂದು ಕೆಲಸ ಕೈಗೂಡುತ್ತೆ ಅಂತಿದೆ ಅಂತ ಮರ ಕಡಿದವನ ಬಗ್ಗೆ ಹೇಳುವಾಗ. ಅಂದ್ರೆ ಇದೆಲ್ಲ ನಮಗೆ ಗೊತ್ತಿದ್ರೆ ನಾವು ಅಂತಹ ತಪ್ಪುಗಳನ್ನ ಅದಕ್ಕೆ ವನ ಅಂದ್ರೆ ಕೇವಲ ಯಾವುದೋ ಒಂದು ಕಾಡಿನ ಜಾಗ ಮಾತ್ರ ಅಲ್ಲ. ಮನೆಯಲ್ಲಿ ಒಂದು ಸಣ್ಣ ಗಿಡ ವನ ಮಹೋತ್ಸವ ತರ ನೆಟ್ಟು ಅದು ಸಾಯ್ತಾ ಇರುತ್ತೆ. 3 ದಿವಸಕ್ಕೊಂದು ಗಿಡ ನೆಡುವುದು, ಅದನ್ನ ನೆಟ್ಟ ಮೇಲೆ ಅದಕ್ಕೆ ನೀರು ಹಾಕಿ ಬೆಳೆಸುವಷ್ಟು ತಾಳ್ಮೆ ಇಲ್ಲ. ಅದು ಕೂಡ ಒಂದು ರೀತಿ ಅಂತದ್ದೇ ದೋಷ. ಅವರಬ್ರಿಕೋ ಅಂದ್ರೆ ನೆಟ್ಟ ಮೇಲೆ ಅದನ್ನ ಜೀವ ಉಳಿಯೋ ತನಕ ಕಾಯ್ಬೇಕು. ಇನ್ನು ಅದೇ ಉಳಿಲಿಲ್ಲ ಅಂದ್ರೆ ಬೇರೆ ಪ್ರಶ್ನೆ. ನಾವು ನೀರು ಹಾಕಿದ್ದೀವಿ, ಜಾಗನೂ ಕೊಟ್ಟಿದ್ದೀವಿ, ಮಣ್ಣು ಹಾಕಿದ್ದೀವಿ, ಗೊಬ್ಬರನೂ ಹಾಕಿದ್ದೀವಿ, ಆದ್ರೂ ಉಳಿಲಿಲ್ಲ. ನಮ್ ಪ್ರಯತ್ನದಲ್ಲಿ ಲೋಪ ಇಲ್ಲ. ಅದು ಬಿಟ್ಟು ನೆಟ್ ಮೇಲೆ ಎಚ್ಚರವೇ ಇಲ್ಲ, ಅದ್ರ ಪಾಡಿಗೆ ಅದು ಇದ್ಬಿಡುತ್ತೆ, ಅದು ತಾನಾಗೆ ಸತ್ತೋಗುತ್ತೆ. ಮುಂದಿನ ವರ್ಷ ಮತ್ತೆ ನೆಡುವುದು ಅದೇ ಜಾಗದಲ್ಲಿ ವನ ಮಹೋತ್ಸವ ಅಂತ. ಇದು ಅಪರಾಧ.
ಇನ್ನು ಔರಭ್ರಿಕ ಮೃಗವ್ಯಾಧ ವಕ್ನಿ ಜ್ವಾಲೆ ಪತಂತಿತೆ. ತುಪ್ಪಳವನ್ನ ಅಂದ್ರೆ ಯಾರಿಗೆ ಅದು ವೃತ್ತಿಯಾಗಿರುತ್ತೋ ಅವನು ಮಾಡುತ್ತಾನೆ. ಅವನು ಬಿಟ್ಟು ಬೇರೆಯವನು ಅವನಿಗೆ ಸಂಬಂಧಪಡದ ವೃತ್ತಿಯಲ್ಲಿ ಅವನು ಕೈ ಹಾಕಿ ಅವನಿಗೂ ಹೊಟ್ಟೆಗೆ ಅನ್ನ ಇಲ್ಲ ಅಂತ ಮಾಡ್ತಾನೆ. ತಾನು ಕೂಡ ಅದರಿಂದಲೇನೆ ಬದುಕ್ತಾನೆ ಅಂದ್ರೆ ಅವನು ಔರಭ್ರಿಕ. ಬೇಟೆಗಾರ, ಕಾರಣ ಇಲ್ಲದೆ ಬೇಟೆಯಾಡುವವನು. ಇವರೆಲ್ಲ ಬೆಂಕಿಯ ಕೆನ್ನಾಲಿಗೆಯಲ್ಲಿ ಬಿದ್ದು ಬಿದ್ದು ಸುಟ್ಟರೂ ಕೂಡ ಸಾಯಲ್ಲ, ಸುಡ್ತಾನೇ ಇರುತ್ತೆ ಮತ್ತೆ ಮತ್ತೆ. ಯಾಂತ್ಯೇತೆ ದ್ವಿಜ ತತ್ರೈವ ಯೇ ಚಾಪಾಕೇಶು ಯೇ ಚ ಅಪಾಕೇಶು ವಹ್ನಿದಾಹ. ಪಾಕ ಮಾಡದ್ದನ್ನೆಲ್ಲ, ಮಾಡಬಾರದ್ದನ್ನ, ಯಾವುದು ಪಾಕಕ್ಕೆ ಅರ್ಹವಲ್ಲವೋ ಅಂತಹದ್ದನ್ನ ಪಾಕ ಮಾಡಿ ಅದನ್ನು ಬೆಂಕಿಯಲ್ಲಿ ಸುಟ್ಟು ಅವರು ಆಹಾರವಾಗಿ ತಿಂತಾರೆ ಅಂತಂದಾಗ ಅವರು ಕೂಡ ಅಂಥದ್ದೇ ವಹ್ನಿಜ್ವಾಲದಲ್ಲಿ ಬೀಳ್ತಾರೆ. ಅಥವಾ ಬೆಂಕಿಯಿಂದ ಮೈ ಸುಟ್ಟು ಆನಂದ ಪಡುದು, ಸಿಗರೇಟ್ ಸುಟ್ಟು ಆನಂದ ಪಡುದು ಅಂತೆಲ್ಲ ಇರುತ್ತಲ್ಲ, ಇದೆಲ್ಲ ಅಂಥದ್ದೇ ವಹ್ನಿದಾಹ. ಬೆಂಕಿ ಕೊಟ್ಟು ಹಿಂಸೆ ಮಾಡ್ತಾ ಹೋಗುದು, ಹೆದರಿಸುವುದು ಬೆಂಕಿಯಿಂದ ಪ್ರಾಣಿಗಳನ್ನು. ಜೇನು ಹಿಡಿಯುವುದು ಕೂಡ ಇದು ಒಂದು ಮುಖ್ಯವಾಗಿ. ಅಂದ್ರೆ ಯಾರು ಜೇನು ಹಿಡಿಯುವವರು ಅವ್ರಿಗೆ ಸಮಸ್ಯೆ ಅಲ್ಲ, ನಾವು ಅಂಥದ್ದನ್ನೆಲ್ಲ ಮಾಡಿ ಅವುಗಳಿಗೆ ಹಿಂಸೆ ಮಾಡಿ ಕೊಲ್ಲುವುದು ತಪ್ಪು. ಜೇನುಗಳನ್ನ ಕೊಂದು ಜೇನು ಸಂಗ್ರಹ ಮಾಡುವುದು ಅನ್ನೋದು ತಪ್ಪು. ಜೇನು ವೃತ್ತಿಯವರೇ ಇರ್ತಾರೆ, ಅವರು ಅದರಿಂದನೇ ಜೀವನ ನಡೆಸ್ತಾರೆ, ಅವರಿಗೆ ಅದು ಸ್ವವೃತ್ತಿ, ಅದರಿಂದಾಗಿ ದೋಷ ಇಲ್ಲ. ಆದ್ರೆ ಯಾರು ಅದನ್ನ ಸ್ವಾರ್ಥಕ್ಕಾಗಿ ಕಷ್ಟಪಟ್ಟು ಸಂಪಾದನೆ ಮಾಡಿದಂತಹ ಹುಳಗಳನ್ನ ಕೊಂದು ಜೇನನ್ನ ಸಂಗ್ರಹಿಸ್ತಾನೋ ಅವನಿಗೆ ಅಂಥ ಬೆಂಕಿಯಲ್ಲಿ ಬಿದ್ದು ಒದ್ದಾಡುವ ಕಷ್ಟ ತಪ್ಪಿದ್ದಲ್ಲ. ವ್ರತಾನಾಂ ಲೋಪಕೋ ಯಶ್ಚ, ಸಂಕಲ್ಪ ಮಾಡಿ ದೊಡ್ಡ ವ್ರತ ಅಂತ ಹೇಳ್ಕೊಳ್ಳುದು ಎಲ್ಲರ ಹತ್ರ, ಆದ್ರೆ ಒಳಗೊಳಗೆ ವ್ರತವೂ ಇಲ್ಲ, ಏನೂ ಇಲ್ಲ. ಆಮರಣ ಉಪವಾಸ ಅಂತ ಹೇಳುದು, ಹಿಂದಿನ ಬಾಗಿಲಲ್ಲಿ ಅಡಿಗೆ ಮಾಡಿ ಊಟ ಮಾಡುದು. ಇಂಥವನಿಗೆ ಶ್ವಾಶ್ರಮಾದ್ ವಿಚ್ಯುತಶ್ಚಯ, ತನ್ನ ಆಶ್ರಮ ಧರ್ಮವನ್ನ ಬ್ರಹ್ಮಚಾರಿಯಾಗಿ ಓದಬೇಕಾದ ಸಮಯದಲ್ಲಿ ಓದದೆ ಹೇಗೋ ಬದುಕುದು, ಸನ್ಯಾಸಿ ಆಗಿದ್ರೆ ಸನ್ಯಾಸ ಧರ್ಮದಲ್ಲಿ ಇರದೆ ಅನ್ಯಾಯ ಮಾಡುದು, ಹೀಗೆ ತನ್ನ ಆಶ್ರಮ ಧರ್ಮವನ್ನ ಗೃಹಸ್ಥ ಅಂತಾದಾಗ ಬಂದವರಿಗೆ ಅನ್ನ ಆಹಾರ ಕೊಟ್ಟು ಅವರನ್ನ ಸಂಪ್ರೀತಿಗೊಳಿಸ್ಬೇಕಾದದ್ದು ಕರ್ತವ್ಯ. ತಾನು ಎಲ್ಲಿಗೆ ಬೇಕಾದ್ರೂ ಊರಿಡಿ ತಿರುಗಿ ಊಟ ಮಾಡ್ಕೊಂಡ್ ಬರ್ತಾನೆ, ತನ್ನ ಮನೆಗೆ ಒಬ್ಬರನ್ನು ಬರ್ಲಿಕ್ಕೆ ಬಿಡದೆ ತಾನೇ ತಿಂತಾನೆ ಎಂದಾಗ ಇದೆಲ್ಲ ಆಶ್ರಮ ಚ್ಯುತಿ. ಸಂದಂಶಯಾತನಾಧ್ಯೆ, ಇವರೆಲ್ಲ ಒಂದಿಷ್ಟು ಪ್ರಾಣಿಗಳು ಕಚ್ಚುವಂತವುಗಳ ಮಧ್ಯದಲ್ಲಿ ಬಿಟ್ಟಿರ್ತಾರೆ. ಸಂದಂಶ ಅಥವಾ ಕೀಟಗಳಿರ್ತವೆ, ಕಚ್ಚುದೇ ಅವುಗಳ ಸ್ವಭಾವ, ಅವುಗಳ ರಾಶಿಯಲ್ಲಿ ಇವನನ್ನ ಎಸಿತಾರೆ. ಪತತಸ್ತಾವು ಭಾವಪಿ, ಅವರಿಬ್ಬರನ್ನು ಕೂಡ ವ್ರತಲೋಪಿಗಳನ್ನ ಮತ್ತು ಆಶ್ರಮ ಧರ್ಮದಿಂದ ಚ್ಯುತರಾದವರನ್ನ. ದಿವಾ ಸ್ವಪ್ನೆ ಚ ಸ್ಕಂದಂತೆ ಯೇ ನರಾ ಬ್ರಹ್ಮಚಾರಿಣಃ ಪುತ್ರೈರಾರ್ ಅಧ್ಯಾಪಿತ ಯೇ ಚ ತೇ ಪತಂತಿ ಸ್ವಭೋಜನೆ. ನಾಯಿಗಳು ಕಿತ್ತಾಡುವಂತಹ ಅಥವಾ ನಾಯಿ ಮಾಂಸವನ್ನೇ ತಿನ್ನುವಂತಹ ದುಸ್ಥಿತಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಬ್ರಹ್ಮಚಾರಿಯಾಗಿ ಓದಬೇಕಾದ ಸಂದರ್ಭದಲ್ಲಿ ಹಗಲು ನಿದ್ದೆ ಅಥವಾ ನಿದ್ದೆಯಲ್ಲಿ ದೇಹದ ಧಾತುಗಳನ್ನು ಕಳ್ಕೊಳ್ಳೋದು, ಹಗಲಿನಲ್ಲಿ ಅಂತಹ ಅವಸ್ಥೆಗೆ ಈಡಾಗುವುದು ಇತ್ಯಾದಿಗಳು ಕೂಡ ದೋಷಕ್ಕೆ ಕಾರಣವಾಗುತ್ತೆ. ಏತೇ ಚಾನ್ಯೇ ಚ ನರಕಾಹ ಶತಶೋತ ಸಹಸ್ರಶಃ, ಇಷ್ಟೇ ಅಲ್ಲ, ಇಂಥ 100 ನರಕಗಳಿವೆ. ಯೇಷು ದುಷ್ಕೃತ ಕರ್ಮಾಣಃ ಪಚ್ಯಂತೆ ಯಾತನಾಗತಾಃ, ಈ ರೀತಿ ದುಷ್ಕರ್ಮಗಳಿಗೆ ಫಲವನ್ನ
ಯಾತನಾಮಯವಾದಂತಹ ನರಕಗಳಲ್ಲಿ ಇವರು ಅನುಭವಿಸ್ತಾನೆ ಇರ್ತಾರೆ ಅನ್ನುವ ಮಾತಿಗೆ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡೋಣ. ನಾಳೆ ಮತ್ತೆ ಮುಂದಿನ ಅನುಸಂಧಾನ ಮಾಡೋಣ. ಶ್ರೀ ಹರಿಪ್ರಿಯತಾಂ ಶ್ರೀಕೃಷ್ಣ ಪ್ರಣಮಸ್ತು.